ಯವ್ವ ಬಾರ ಯವ್ವ ಸರೋಜ ಒಳಗೆ ಏನು ಮಾಡಕತ್ತಿ ಬೇ ಯವ್ವ ಸಾರು ಮಾಡಿದ್ದೆ ಒಟ್ಟು ಬಿಸಿ ಗಿಡಾಕತ್ತಿದ್ ನೋಡು ಅನ್ನ ಜೊತೆ ಕಲ್ಸ್ಕೊಂಡು ತಿಂದ್ರಾತಂತೇಳಿ ಇವತ್ತು ಕಾಲು ಯಾಕೆ ಬಾಣು ಹಾಕತ್ತವು ಹಾಗಾಗಿ ಸೆಕೆಂಡ್ ರೊಟ್ಟಿದ್ದವು ಅದ್ರ ಮ್ಯಾಗ ಬಿಟ್ನೆ ಪಾಪದು ಹೊಲಕ್ಕೆ ಸೆಕೆಂಡ್ ರೊಟ್ಟಿ ಕಾರ್ಬೇಳಿ ಒಟ್ಟು ಅನ್ನ ಅದು ಕಟ್ಕೊಂಡು ಹೋಗ್ಯಾನ ನೋಡಿ ಮಣ್ಣು ಅಯ್ ಗುಂಡು ಗುಂಡಿ ಬಾಯ್ಲೆ ಬಾಯ್ಲ ಅಮ್ಮನ ಅಂತ ಹೋಗ ಬಂಗಾರ ಬಂಗಾರಿ ಏನು ತಿಂತೀರಮ್ಮ ನೀವು ತಿನ್ನೋದು ಕೇಳ್ಬೇಡ್ರಿ ಉಣ್ಣೋದು ಕೇಳ್ಬೇಡ್ರಿ ಹಿಂಗೆ ಅಡ್ಡಾಡನ್ನು ಆಟ ಆಡನ್ನು ಆಡ್ತಾವೆ ಒಟ್ಟ ತಿನ್ನಾಕವಲ್ಲ ನೋಡವ ಜಗ್ಗ ಕಾಡ್ತಾವೆ ಊಟಕ್ಕೆ ಅಂಕರೆ ಹಂಗವ ಹುಡುಗರು ದೊಡ್ಡವಾಗುತ್ತಾನ ಏನು ಹಂಗೆ ನೋಡು ಮತ್ತು ಹುಡುಗರು ಹಂಗೆ ತಿನ್ನೋದಕ್ಕೆ ಉಣ್ಣೋದಕ್ಕೆ ಹಂಗೆ ಕಾಡ್ತಾವು ರಂಬಿಸಿ ಊಟ ಮಾಡಿಸ್ಬೇಕು ಬೇಸರ ಅದು ಮಾಡ್ಕೊಬಿಡವ ನೀನು ಒಂದು ಕೆಲಸ ಮಾಡೋದು ಬಿಟ್ಟರು ಚಿಂತಿಲ್ಲ ಮೊದ್ಲು ಹುಡುಗರಿಗೆ ಹೊಟ್ಟಿನೆತ್ತಿ ಚಂದಾಗ ಮೊದ್ಲು ತಿನ್ನೋದು ಉಣ್ಸೋದು ಮಾಡ್ಬೇಕು ಈಗ ಬೆಳವಣಿಗೆ ಹುಡುಗರದು ವಯಸ್ಸು ಚಂದಾಗ ತಿನ್ನಿಸ್ಬೇಕೇನು ಬೇಸರ ಮಾಡ್ಕೊಬೇಡವ ಅಲ್ಲಿ ಮತ್ತು ನಿಮ್ಮದು ಕೂಡಿಸ್ತಾರೆ ಕುಟುಂಬ ಕೆಲಸನ ಜಾಸ್ತಿ ಹಾಕಿದ್ದಿತ್ತಲ್ಲೇ ಯಾವ ಬಿಸಿ ರೊಟ್ಟಿ ಮಾಡ್ಕೊಡ್ಲೇನೆ ಬೇಡವ ಏನು ಬೇಡ ಇದು ಶೆಕೆಂಡ್ ರೊಟ್ಟಿಗೆ ಸಾರು ಹಾಕಿಟ್ನಿ ಅಂದ್ರೆ ನೆನಿತಾವ ತಿನ್ನಾಕ ಬೇಷಾಗತ್ತಿ ಈಗ ಹಲ್ಲಿಗೆ ಬರವಲ್ಲು ಮೊದ್ಲಿನಂಗೆ ಶೆಕೆಂಡ್ ರೊಟ್ಟಿ ಜಗ್ಗ ತಿಂತಿದ್ದೆ ಮೊದ್ಲು ಈಗ ಯಾಕೆ ಹಲ್ಲು ಏನು ಬರ್ತಾವ ವಯಸ್ಸ ನಮ್ಮದು ಶೆಕೆಂಡ್ ರೊಟ್ಟಿ ತಿನ್ನಾಕ ಏನು ಮಾಡ್ಬೇಕು ನೋಡ್ರಿ ನಮ್ಮದು ಏನು ಹಂಗೆ ನೀವು ರೊಟ್ಟಿ ಬಡಿಯೋದು ಆಗ್ಲಿಕ್ಕಂದ್ರೆ ವೈನಿಗರ ಬಡಿ ಅಂತ ಹೇಳ್ಬೇಕು ನೀವು ಯಾಕಿಂತ ಹೇಳ್ರಿ ರೊಟ್ಟಿ ಇದ್ರೆ ಹೆಚ್ಚು ಕೊಡೋದು ಇಂಥ ಕಾಯಿ ಪಲ್ಯ ಅದು ಹೆಚ್ಚು ಕೊಟ್ರೆ ಪಲ್ಯ ಅದು ಮಾಡಿ ರೊಟ್ಟಿ ಅದು ಮಾಡ್ತಾರ ಅವ್ರಿಗೆ ಹೇಳ್ಬೇಕಿಲ್ಲ ನೋಡು ಹೊಲಕ್ಕೆ ಅಣ್ಣ ಕಟಕ್ ರೊಟ್ಟಿ ಕಟ್ಕೊಂಡು ಹೋಗ್ಯಾನ ಏನು ಮನ್ಯಾಗ ಅದ್ರ ನಡೀತಿತ್ತೆ ಅವು ಹೊಟ್ಟೆ ತುಂಬುವ ನೆತ್ ತುಂಬುವ ಅಷ್ಟು ಬಿಸಿಯವು ರೊಟ್ಟಿ ಕಟ್ ಕಸಿದ್ರೆ ತಿಂದು ಬರ್ತಿದ್ದೆ ಹೊಲದಾಗ ಏನು ತಂಪಿನ ದಿನ ಈಗ ಹೊಟ್ಟೆ ಹಿಂಗೆ ತಿನ್ನು ಹಿಂಗೆ ಹೊಟ್ಟೆ ಸೀತೈತಿ ಹೊಟ್ಟೆ ತುಂಬ ಬುತ್ತಿ ಕಟ್ಟಿ ಕಳಿಸ್ಬೇಕ ಬೇಡ ಅನ್ನಗ ನಾ ಏನು ಮಾಡ್ಲಿವ ನಾ ಏನು ನನ್ನ ಕೈಯಾಗ ಇಲ್ಲ ನನಗೆ ಏಟು ನಿಗ್ತೈತಿ ಶಕ್ತಿ ಇದ್ದಟ ನಾನು ಅಡುಗೆ ಮಾಡಿ ನನ್ನ ಮಗ ಹಸ್ಕೊಂಡಿರ್ತೈತೆ ಅಂಥೇಳಿ ಕಳ್ಳಿನ ಕಿಚ್ಚೆಗೆ ಬಂದು ನಾನು ಮಾಡ್ತೇನೆ ಆಕೆಗೆ ಏನು ಅಡುಗೆ ನೋವು ಇಲ್ಲ ಸರೋಜ ಏನು ಹೇಳಿ ನಾನಾರ ಏನು ನಿನಗೆ ಹೇಳೋದ ನೀನು ನೋಡಿದ್ದ ಐತಿ ಆಕೆ ಮಾಡಿ ಹಾಕೋ ಕೆಲವ ಏನು ಹಂಗೆ ಯಾರ ಮಾಡಿಟ್ರೆ ತಿಂತಾವ್ಡು ಏನಾರು ಹೇಳಿದ್ರೆ ಸಿಟ್ಟು ಬರ್ತೈತೆ ಅದಕ್ಕೆ ಏನು ಹೇಳಕ್ಕೆ ಹೋಗೋದಿಲ್ಲ ಕೇಳಕ್ಕೆ ಹೋಗೋದಿಲ್ಲವ ಮಕ್ಕಳು ಕಿಚ್ಚಿಗೆ ಮತ್ತು ತಾಯಿಗಳು ಏನಾರ ಅಲ್ಲಿ ಶೆಕೆನಾರಲ್ಲಿ ಏನಾರ ಅಲ್ಲಿ ಮತ್ತು ಏನು ಮಾಡೋದು ನೀಗದಟ್ಟು ಕಟ್ತೀನ ಮತ್ತು ಏನು ಮಾಡ್ಬೇಕು ಅವ ಏನು ಹಸ್ಕೊಂತಾನ ಅನ್ನೋ ಇದಕ್ಕೆ ಸಂಕಟ ಕೇಳ್ಬೇಕಲ್ಲ ತಾಯಿದು ಹೊಟ್ಟಿ ಮತ್ತು ಏನು ಮಾಡ್ಬೇಕು ನೋಡು ಒಟ್ಟು ಎದ್ದು ದೌಡು ನಸಿನಾಗ ಎದ್ದು ಏನಾರು ಒಟ್ಟು ಮಾಡಿ ಕಟ್ಟಬೇಕು ಏನಿಲ್ಲ ಇಲ್ಲ ಈಗ ಅಂಕರ ಬಿಡು ಹೋದ್ ಜಗಳಾಡವ ಯಾಡು ಮೊದ್ಲು ಏನಿಲ್ಲ ನೋಡಿ ನಾ ಬಂದು ಅಡುಗೆ ಮನೆ ಕಸ ಹೊಡಿತಾನೆ ಹೇಳ್ತಿದ್ದಿಲ್ಲಕ್ಕಿ ಏನು ಮಾಡೋದು ಚಹಾ ಹಾಕಿಟ್ಟು ಸೋಸು ಮುಂದೆ ಎದ್ದು ಬಂದು ಚಹಾ ಮಾಡ್ಯಾರ ಅಂತ ಕೇಳ್ತಿದ್ಲು ಯಾರ ಮನೆ ನಡೀತಿತ್ತವ ಹಿಂಗೆ ಹೇಳಿ ನೀನು ಏನು ಮಾಡ್ಬೇಕವ ಏನು ಕಳ್ಳಿಗೆ ಬಿಡುಗಡೆ ಇಲ್ವ ಏನು ಮಾಡೋದು ಏನು ಅಲ್ಲಿ ಗಿರ್ಜಕ್ಕೆ ವೈನಿಯರ್ ಅದಾರವ ಏನು ಮುಂಜಾನೆ ಏನು ಅನ್ನ ಹೋಗೋರಾಗನ 2 ದಿನದ ಪಲ್ಯ ರೊಟ್ಟಿ ಅನ್ನ ಸಾರು ಅನ್ನ ಏನು ಬೇಡ್ತಾ ನೋಡು ಅದನ್ನ ಕೇಳಿ ಹಿಂದಿನ ದಿನ ಕೇಳಿ ಇಟ್ಕೊತಾರ ಮಾರನೇ ದಿನ ಅದ ಪಲ್ಯ ಅದ ಕಾಳು ಪಲ್ಯ ಅವ್ರಿಗೆ ಏನು ಬೇಕದ ಮಾಡಿ ಹಾಕ್ತಾರ ಏನೇ ವಾಯ್ಕಿ ಮಾಡಿ ಹಾಕಕ್ಕೆ ವೈನಿಗೆ ಏನಂತೇನೆ ನಾನು ಏನಾರ ಈಗ ಮಾತಾಡಿದ್ರೆ ನಮ್ದು ಮಾತಾಡ್ತಾರ ಆಡ್ಕೊತಾರ ಅಂತಾರ ಸುಮ್ಮನೆ ನಾ ಏನು ಮಾತಾಡಕ್ಕೆ ಹೋಗೋದಿಲ್ಲ ಅದಕ್ಕೆ ತನ್ನ ಬರೆದು ಬಿಟ್ಬಿಟ್ಟಿದ್ದು ನಾನು ಇಂಥವೆಲ್ಲ ಕೇಳಿ ನಮಗೂ ಮನಸ್ಸಿಗೆ ತ್ರಾಸ ಆಕತಿ ಏನು ಮಾಡೋದು ನಮಗೂ ತಾಯಿಗಳು ಅಣ್ಣಗಳು ಅಂದ್ರೆ ಅವ್ರ ಮನೆ ಇದು ಕಳ್ಳು ಇರೋದಿಲ್ಲ ನಮ್ಮ ಹೆಣ್ಮಕ್ಳಿಗೆ ಮತ್ತು ಅವ್ರಿಗೆ ಉಪವಾಸ ಅಡ್ಡಾಡ್ತಾರಂದ್ರೆ ನಮಗೂ ಸಂಕಟ ಆಗೋದಿಲ್ಲ ಬೇವ ಎಲ್ಲ ನಿಮ್ಮ ಅನ್ನ ಕೊಟ್ಟು ಕಲಿಗುವ ಮೊದ್ಲಕ್ಕೆ ಏನು ಹೇಳ್ತಾ ಹಂಗೆ ಕುಣಂದ ತಕ್ಕ ಕೈಯಾಗೆ ಹಿಂಗೆ ರೊಕ್ಕ ಹಿಂಗೆ ಪಿಚ್ಚಗಟ್ಲೆ ರೊಕ್ಕ ಕೇಟ್ ಕೇಳ್ತಾ ಹಂಗೆ ಎನ್ನಿಸ್ತಿದ್ದಿಲ್ಲ ಅದ್ರಾಗ ಹೆಚ್ಚು ಬರಲಿ ಕಡಿಮೆ ಕರ ಬರ್ತಿದ್ದಿಲ್ಲ ಬಿಡು ಹಂಗೆ ಕೊಡವ ಹಂಗೆ ರೊಕ್ಕ ನಕಿಗೆ ಕೊಟ್ಟೆ ಅಡ್ಡಾಡಿ ಏನು ಅವ್ರ ಹೋಗಿ ಬಡಿತಿದ್ಲ ಏನು ಅವ್ರ ಅತ್ತಾಗಿಂದ ಅವ್ರ ಅವ್ನು ಕರ್ಸ್ಕೊತಿದ್ಲ ಅಂತ ಹೇಳ್ತಾರವ ಇಲ್ಲಿ ಊರ ನನ್ನ ಮಕ್ಕಳು ಪ್ಯಾಟಿಗೆ ಅದು ಹೋದಾಗ ಅಯ್ಯ ನಿಮ್ಮ ಇಕ್ಕಿ ಬಂದಿದ್ಲಲ್ಲೇ ನಿಮ್ಮ ಬೀಗ್ತಿ ಬಂದಿದ್ಲಲ್ಲ ಅಂತ ಬಂದು ಹೇಳುವಾರ ಕೇಳಿದ್ರೆ ಯಾರು ಅವ್ರು ಹೇಳ್ದಾರಂತ ಏನೋ ಜಗಳ ಮಾಡುವಕಿ ಅವ್ರು ಕರ್ಕೊಂಡು ಈಕಿ ಇತ್ತಾಗಿಂದ ಹೋಗುವಾಕಿ ಅತ್ತಾಗಿಂದ ಅವ್ರು ಬರುವಾರ ಹಂಗೆ ಕರ್ಕೊಂಡು ಹಂಗೆ ಅಡ್ಡಾಡಿದ್ರೆ ಎಲ್ಲಿ ಈಡಾಕತ್ ಹೇಳುವ ಮಂತಾನ ಸಾಕ್ತತನ ಹೇಳಿ ನೀನು ಹಾಂ ಕುತ್ಕೊಂಡು ಉಂಡ್ರೆ ಕುಡಿಗೆ ಒಂದು ಸಾಲ್ತತನ ಹೇಳಿ ನೀನು ನೋಡೋನು ಹೋಲ್ ಬಿಡುಬೇ ಇದನ್ನ ಯಾಕೆ ತೆಗಿತೀಗ ಸುಮ್ಮನೆ ಮತ್ತು ನಾವು ಹಂಗೆ ಒಳ್ಳೇದಕ್ಕೆ ಮಾತಾಡೋದು ಅವ್ರು ಉಲ್ಟಾ ತಿಕ್ಕೊಂಡು ಮತ್ತು ಅಯ್ಯ ನಮ್ಮ ಒಂದು ತವ್ರ ಮನೇದು ಮಾತಾಡಕತ್ತೀರಂತ ಮತ್ತು ಹುರ್ರೇನ ಇದ ಮನ್ಯಾಗ ಜಗಳ ಆಗಿದ್ದ ಸಾಕಾಗಿತ್ತು ಈಗ ಹೋಲ್ ಬಿಡುಬೇ ಏನು ನಿನಗಾದ್ರೆ ಹೇಳ್ತೀನಿವ ನಾನು ಏನು ನೀ ಹಂಗೆ ಯಾಕೆ ಕೊಟ್ಟು ಹಿಂಗೆ ಯಾಕೆ ರೊಕ್ಕ ಕೊಟ್ಟೆ ಅನ್ನಕ್ಕೆ ಹೋಗ್ಬೇಡ ತಾಯಿಗಳು ಪ್ರೀತಿಗೆ ಕೊಡ್ತಿರ್ತಾರ ಇದನ್ನು ಕೊಡಿಸ್ತಿರ್ತಾರ ಅದಕ್ಕೆ ಏನು ಇದು ಮಾಡಕ್ಕೆ ಹೋಗ್ಬೇಡ ನೀನು ಯಾಕೆ ಅನ್ನಕ್ಕೆ ಹೋಗಿ ಬಿಡು ಹೋಲ್ ಎತ್ತಾಗ ಕೊಡ್ಲಿವ ಈಡಾಗಿದ್ರೆ ಯಾರು ಬೇಡ ಅಂತಾರ ಓದು ಕೊಡು ಅಂತ ನಾನೇ ಹೇಳ್ತೀನಿ ಈಗ ನಾವು ತ್ರಾಸ್ನಾಗ ಅದೇವು ಈ ಸಾಲ ಅನ್ನೋದು ಈಗ ಕುತ್ತಿಗೆತನ ಬಂದತ್ತಪ್ಪ ಅಂದಾಗ ಅಲ್ಲ ಆಕೆ ಅವ್ರ ಅವಗರ ತೀರ್ತ ಬೇಡ ಮುದಿಕೆಗಳಕ್ಕೆ ಗೊತ್ತಾಗತ್ತಾನ ಇಲ್ಲ ಇತ್ತಾಗಿಂದ ಆಕೆ ರೊಕ್ಕ ತರಕ್ಕೆ ಹೇಳಿ ಅಲ್ಲ ಮನೆ ಪರಿಸ್ಥಿತಿ ನೋಡ್ಬೇಕ ಬೇಡ ಯಾರ್ದ ಬಾಳೆ ಹಾಳಾಕತ್ತ ತನ್ನ ಮಗಳದ ಹೌದಿಲ್ಲ ಹಾಂ ಕಣ್ಣಿಗರ ಕಾಣ್ತತ್ತೆ ಬೇಡ ಈಗ ನಮ್ಗೆ ಹೊಟ್ಟೆ ಉರಿತಿಲ್ಲ ನನ್ನ ಮಗ ತ್ರಾಸ್ನಾಗ ಅದನ್ನಂದ್ರೆ ಆಗ ತ್ರಾಸ ಆಗತ್ತ ಇಲ್ಲ ಹೇಳಿ ನೀನು ನೋಡೋನು ರೇ ಈತ ಬಾಯಲ್ಲಿ ನೀ ಬಿಸಿಯವು ರೊಟ್ಟಿ ಮಾಡ್ತೇನೆ ಮತ್ತು ಅನ್ನ ಬಂದ್ಮ್ಯಾಗ ಬಿಸಿ ರೊಟ್ಟಿ ಹಚ್ಕೊಡಿ ಅಂತ ಈತ ಬಾಯಲ್ಲಿ ರೊಟ್ಟಿ ಮಾಡಿಕೊಡ್ತೇನೆ ನಾನು ಹೊಟ್ಟೆ ತುಂಬ ತಿಂತಾನೆ ಏನು ಬಂದು ಮತ್ತು ಅವರ ಸೆಕೆಂಡ್ ರೊಟ್ಟಿ ತಿನ್ನೋದು ಈತ ಬಾಯಲ್ಲಿ ಹಿಟ್ಟಲ್ಲಿ ಎತ್ತಿ ಜೋಳದ ಹಿಟ್ಟು ಜಿಗಟ್ ಹಾಕಿ ರೊಟ್ಟಿ ಮಾಡ್ತೀನಿ ಸರಿ ಬಾ ಈತ ಬಾಯಲ್ಲಿ ನೀನು
ಬ್ಯಾಡವ ಮತ್ತು ಹೊಲ್ದಾಗಿಂದ ಎದಕ್ರ ಬರ್ತಿರ್ತಾನೆ ಹೊಕ್ಕಿರ್ತಾನೆ. ಇದು ಹೆಣ್ಣು ಎಲ್ಲಿ ಹೋಗೈತೆ ಏನು ನೋಡು, ಕೂಲಿ ಹಿಡಿದು ಬಿದ್ದಾಳ ಏನು ಗೊತ್ತಿಲ್ಲ, ಏನು ಹೊರಗೆ ಹೋಗ್ಯಾಳ ಏನು, ಮತ್ತು ನೀ ರೊಟ್ಟಿ ಮಾಡೋದು ನೋಡೋದಕ್ಕೂ ಮತ್ತು ರಂಪರಾಮಾಯಣ, ಮತ್ತು ಆಕಿನ ಹಚ್ಚಬೇಕಿಲ್ಲ, ನೀ ಯಾಕೆ ಮಾಡಕತ್ತಿ ಅಂತೇಳಿ ಅನ್ನೋದು ಬ್ಯಾಡ್ಬೇವ. ಯಾಕೆ ಬೇಕು ಉದ್ದು ಕೊಟ್ಟು ಬಾರ್ಸ ತೊಗೊಳ್ಳೋದು, ಹಾರಿಗೆ ಹಿಡ್ಕೊಂಡು ಅಡ್ಡಾಡವಲ್ಲಕ್ಕಿ. ಅದಕ್ಕೆ ಬುದ್ಧಿ ಜನ್ಮದ ಬರುತ್ತೆ ಏನಿಲ್ಲ. ಬೇಡ ಅವ ಬಂದ್ಮ್ಯಾಗ ಸಂಜೆ ಮುಂದೆ ಕೇಳಿ ಬಿಷೇದೇನ್ರ ನಾನ ಮಾಡ್ಕೊಡ್ತೇನೆ. ಮತ್ತೇನು ಉಪವಾಸ ಕುಂದಿರ್ತಾನೆ, ಅವನು ಮಾಡಿ ಹಾಕ್ಲಿಕ್ಕಂದು ಇದ್ದಿ ತಿಂದು ಕುಂದಿರ್ತಾನೆ. ಇದು ಅನ್ನಂಗಿಲ್ಲ. ಏನು ಅದಕ್ಕೆ ಎಲ್ಲಿ ಹೋಗ್ಯಾಳ, ಏನಿದ್ಲನ ಅಲ್ಲೇ ಬಾಕಲ್ದಾಗ ಏನಾರ ಕುಂತಿದ್ಲನ? ಅಲ್ಲಿ ಬೇವ ಏನೇ ಬಾಕಲ್ದಾಗಿದ್ರೆ ನಾ ಮಾತಾಡ್ಸಿ ಒಳ ಬರೋದಲ್ಲನ. ಬಾಕಲ್ದಾಗ ಯಾರು ಇದ್ದಲ್ಲ ಬಿಡು ಮುಂಚೆ ಬಾಕಲ್ದಾಗ. ನೀ ಒದ್ರೆ ಒದ್ರಿದ ನೀನು ಹೊಂಡಿಲ್ಲ, ನೀ ಇಲ್ಲಿ ಅಡುಗೆ ಮನೆ ನಾ ಒದ್ರದ್ದು ನಿನಗೆ ಹೆಂಗೆ ಕೇಳ್ತೈತಿ. ಹಿತ್ತಲ್ದಾಗ ಹೋಗಿ ಒದ್ರಿದ್ನಲ್ಲ, ಇಲ್ಲಿ ಹಿತ್ತಲ ಬಾಕಲ ತೆಗ್ದು ನಿನಗೆ ಕದ ಕೇಳೈತಿ. ಕದ ತೆಗ್ದಿದ್ದಲ್ಲ ಅಲ್ಲಿ ಯಾರು ಪೂರ ಏನು ನೋಡ್ಲಿಲ್ಲ ಬಿಡು. ನಾನು ಹಂಗೆ ಹಿಂಗೆ ಆಸೆ ಬಂದೆ ಇದ್ದಿದ್ದಿಲ್ಲ. ಯಾರ ಮನೆಗೆ ಹೋಗ್ಯಾರ ನಂಗಾರ ಅದಾರವ. ಆಕೆಗೆ ಕಿವಿ ತುಂಬುವಾರ ಇಲ್ಲನ. ಒಳ್ಳೆಯರು ಸಂಘ ಮಾಡಿದ್ರೆ ಒಳ್ಳೇದು ಕಲಿತಾರ. ಇದು ಕೆಟ್ಟದು ಕೆಟ್ಟಾರದು ಚಾಡ ಹೇಳೋರ್ದು ಗೆತನ ಮಾಡೈತಿದ್ದು. ಅವು ಹಂಗೆ ತಲೆ ತುಂಬ್ತಾವು. ಇದು ಬಂದಿದ್ದು ಮನ್ಯಾಗ ನಮಗೆ ತಲೆ ಹಿಡಿಸ್ತತಿ. ಅಲ್ಲೇ ಹೋಗಿದ್ದ ಯಾರ ಕೇಗ್ರ ಗಾತಿ ಮನೆ ಮತ್ತೇನೈತಿ. ಇಲ್ಲೆಲ್ಲಿ ಮನೆ ಬಾಕದಾಗ ಇರ್ಲಿಕ್ಕಂದ್ರೆ ಎಲ್ಲ ಕುಂತಿದ್ದ ಮನೇದು ಹೇಳ್ಕೊಂತ. ಅವಕ್ಕೂ ಅಷ್ಟ ಬೇಕಾ ಮಂದಿ ಮನೆಗೆ ಏನು ನಡೀತದ ಅಂತ ಕೇಳೋದ ಹಂಗೆ. ಅಲ್ಲಾರ ಹೋಗಿ ಪಲ್ಯ ರೊಟ್ಟಿ ತೊಗೊಂಬಂದಾರ ತರಲಿ ನನಗೆ. ಅಯ್ಯೋ ಬೇಡ ಯವ್ವ, ಅಲ್ಲಿದ ಮರೇ ಬೇಡ. ಸುಮ್ಮನೆ ಮತ್ತೆ ಎಲ್ಲಿದು ಅವ್ರಿಗೆ ಮೊದಲು ಸಜ್ಜಿಲ್ಲ. ಬೇಡವ ಏನಕ್ಕೆ ಕೊಟ್ಟು ಸುಮ್ಮನೆ ಇದ್ರೂ ಇವು ಇಸ್ಕೊಂಡು ಸುಮ್ಮನೆ ಇರೋದಲ್ಲವ ಹೆಣ್ಣು. ಮತ್ತೆ ಬ್ಯಾಡ ಬಿಡುವ. ಏನು ರೊಟ್ಟಿ ತಿನ್ನವ, 2 ರೊಟ್ಟಿ ಮುರಿದು ಹಾಕಿ ಸಾರದ ಹಾಕಿ ಕೊಡ್ಲಿ ತಿಂತೀನಿ. ಸರಜ ಕಾರ್ಬೇಳಿ ಜೀವದಿಯಲ್ಲ. ಬೇಡವ ಇವ ಹೊಟ್ಟೆ ತುಂಬ ರೊಟ್ಟಿ ತಿಂದು ಬಂದೇನಿ. ಏನು ಬೇಡವ, ಕೊಟ್ಟು ಚಾರ ಹಾಕಿ ಕೊಡ್ತೇನೆ ತಡಿ. ಬಿಡುವೆ ಮತ್ತೆ ಯಾಕೆ ಮಾಡ್ತಿ ಚಾನ? ಯವ ಈಗ ನಾನು ಚಾ ಮಾಡ್ಕೋಬೇಕಂತ ಹೇಳಿ ಕುದಿಯಾಕಂತ ಸಕ್ರೆ ಚಾ ಪುಡಿ ಹಾಕಿಟ್ನೆ. ಸಾರದ ದ್ಯಾಸ್ ಆತು. ಕಾಸರಿ ಇಟ್ರ ತಡಿ ಅಂತ ಹೇಳಿ ಅದು ಖರೆ ಚಾ ತಡಿ ಕೊಟ್ಟು ಹಾಲು ಹಾಕಿ ಸೋಸ್ಕೊಡ್ತೇನೆ. ಇಬ್ರು ಕುಡಿನಂತ. ಗುಂಡವ ನೀ ಏನು ತಿಂತೀವ? ವೈನಿ ಮೆತ್ತಗ ಚಿಕನ್ ಮಾಡಿಕೊಟ್ರು ಹೊಟ್ಟೆ ಬಿಸಿ. ಮತ್ತು ಆಕೆಗೆ ತುಪ್ಪ ಉಪ್ಪಿನಕಾಯಿ ಇದನ್ನು ತಿನ್ನಿಸಿ ಕರ್ಕೊಂಬಂದಿನಿ. ಏನು ಬೇಡ ಹೊಳಮಳ ತಿನ್ನೋದಿಲ್ಲಕ್ಕಿ. ಹೌದನ ಮಾತಾಡಿ ಹಂಗಾರ ನಮ್ಮ ಚಾ ಹಾಕ್ತೇನೆ. ಹೋಗಿ ಇಲ್ಲಿ ಪಡ್ಸಲಾಗ ಆಡು ಹೋಗಿ. ಇಲ್ಲೇ ಹೋಗ್ಬೇಕಾ, ಹೊರಗೆ ಹೋಗ್ಬಿಡ್ತೇನೆ. ಇಲ್ಲೇ ಬಾಕಲ್ದಾಗ ಆಡು. ಬಾಕಲ್ದಾಗ ಬೇಡ ಬೇಡ್ಬಿಡು, ಗಾಡಿ ಪಡಿ ಅಡ್ಡಾಡ್ತಿರ್ತಾವೆ. ಇಲ್ಲೇ ಪಡ್ಸಲಾಗ ಆಡುವ ಹೋಗೋಣ ಅಂತ ಮನೆಗೆ. ಅವಕಾಶ ನೀನ ಸೋಸ್ಲೆಂಬೆ ಚಾನ? ಬ್ಯಾಡ ತಡಿಯವ. ಏನಿಲ್ಲೇ ಸೋಸೋದು ಇಲ್ಲೇ ವಾಟೆ ಓದಾವ ತಡಿ ತೊಗೋತೇನೆ. ಇರ್ತೀಯನವ ನೀನು ಇನ್ನೊಂದು ದಿಸ್ತಿನ? ಯವ್ವ ಏನು 8-10 ದಿನ ಆತೇವ. ನಾನು ಬಂದು ಫೋನ್ಯಾಗ ಇವ್ರಿಗೆ ಕೇಳಿದ್ನೆ ಇದು ಬಾ ಅಂತ ಏನು ಹೇಳೋಣ. ಅವಾಗ ಹೇಳೇನಿ ಇದು ಬಾ ಅಂತ ನಾತಾರ. ನೋಡ್ಬೇಕು ಎಂದೆಂದು ಹೋಗೋದಾಕತ್ತ ಏನು. ಈಗ ಸುಗ್ಗಿ ಚಲೋ ಆತು. ಇನ್ನಕ್ಕಿನೂ ಅಕ್ಕನೂ ಒಬ್ಬೇಕಾಕಳ. ಬುತ್ತಿ ಅದು ಕಟ್ಟೋದು ಇರ್ತೈತಿ ಹೊಲಕ್ಕೆ. ಮತ್ತು 4-5 ಮಂದಿ ಆಳದು ಬರ್ತಾವ ಯವ. ಮತ್ತು ಬುತ್ತಿ ಅದು ಕಟ್ಬೇಕು. ಹಾಗಾಗಿ ಮತ್ತು ಅಕ್ಕಿಗೂ ಭಾಳ ಆಕತೆ ಹೋಗ್ಬೇಕು ಅನ್ನಕತ್ತೇನಿ. ವೈನಿನೂ ಇರುವ ಹೊಳಮಳ ಬರೋದಾಗೋದಿಲ್ಲ. ನಾವು ಹೇಳ್ತೀವಿ ಅನ್ನಕತ್ತ. ನೋಡ್ಬೇಕು ಏನೇನಾಕತ್ತೆ. ಕುಡಿವ ಚಾ ಆರ್ತತಿ. ಬಿಸ್ಕಿಟ್ ಅದ ನೋಡು ತಿಂತೀನಿ. ಬ್ರೆಡ್ ಅದ ನೋಡು ಗುಂಡಾವು ಕೊಡ್ತೀನಿ ತಿಂತಾಣ. ಬ್ಯಾಡ ಈಗ ಬಿಸಿ ರೊಟ್ಟಿ ತಿನ್ಸ್ಕೊಂಬಂದೇನೆ. ಆಕಿಗೂ ನಾನು ರೊಟ್ಟಿ ತಿಂದು ಬಂದೇನಿ. ಬ್ಯಾಡ ಆಕೆ ಮತ್ತೆ ಇನ್ನು 20 ಬಿತ್ತ ಮತ್ತೆ ಚಂದಾಗ ಉಣ್ಣೋದಿಲ್ಲ ತಿನ್ನೋದಿಲ್ಲ. ಬ್ಯಾಡ ನಿನಗೆ ಬಿಸಿ ರೊಟ್ಟಿ ಮಾಡ್ಕೊಡ್ತೇನೆ ಅಂದ್ರೆ ಬ್ಯಾಡ ಅಂತೀವಿ ನೋಡು. ಬ್ಯಾಡ ಬಿಡವ ರೊಟ್ಟಿ ಅದಾವ. ಮತ್ತು ಅವನಾರ ಏನು ಕೆಡಿಸ್ಬೇಕು, ನೀನು ಚಾಲ್ಬೇಕು ಮುಸ್ರಿ ಬಾನಿಗಿನ್ನ. ಮತ್ತು ಅವನೇನು ಕೆಡ್ಸೋದ ರೊಟ್ಟಿ ಮಾಡಿಟ್ಟೇನೆ ಕಂಡಪಟ್ಟಿ. ಸಾರು ಹಾಕೊಂತಿದ್ರೆ ಆಕೇನೇವ ಅಂತ ಚಲೋ ಆಕತಿ. ಕಾರ್ಬೇಳಿ ಸಾರು ಮಾಡಿಟ್ಟೇನಿ. ಅವ್ನು ಹಾಕೊಂಡು ತಿಂತೇನೆ ಹೇಳಣ. ವೈನಿ ಎಲ್ಲೋಕೇನಂತ ಹೇಳವಲ್ಲಿಲ್ಲನ. ಆಕೆ ಎಲ್ಲಿ ಹೇಳಬೇಕಯ್ಯವ. ಕಣ್ ಮುಂದಲ್ಲೇ ಗುಡ್ ಕುಂತ ಕುಂತ್ರು ಕಲ್ಲು ಕುಂತ ಕುಂತಿರ್ತೇನೆ. ಯಾವ ಊರ ಅನ್ನಂಗಿಲ್ಲ ಹೊಕ್ಕತಿ. ದಾಳಿದನ ತಿರ್ಗೋದಂಗೆ ಹೊಕ್ಕತಿ. ಯಾಕೆ ಹೋಗಲ್ಲಕ್ಕ ಬಿಡ ಅಂತೇಳಿ ಗಂಡು ಹೊಳೆ ಮನೆ ಬರಾಗ ಬಂದು ಕುಂದ್ರತಾ. ಯಾಕೆ ಕುಂದ್ರವಲ್ಲಕ್ಕ ಹೋಗಲ್ಲಕ್ಕ. ಅದಕ್ಕೆ ಯಾರು ಹೇಳ್ತಾರೆ ಮಾತಾಡಕತ್ತಾರ ಇಲ್ಲಿ ಈಗ ವೈನಿಯಾರ ಅನ್ನಾರ. ಅಲ್ಲಿ ಮಾತಾಡ್ಬೇಕು. ಆಕಿ ಮಾತಾಡ್ಸಿದ್ರೆ ಈ ಮ್ಯಾಗ ಅದ ಮಾತಾಡಕ. ಇವ ಮಾತಾಡ್ಸವಲ್ಲ. ಸಿಟ್ಟು ಬಂದತಿ ಯಾಕ ಏನಾ ಹೇಳಿದ್ರು ಕೇಳುವಲ್ವ. ಏನು ಮಾಡ್ಲಾ ಅನ್ನಾರ. ಎಷ್ಟಂತ ಹೇಳ್ಬೇಕು ಕೇಳ್ಬೇಕು. ಇಷ್ಟು ದಿನ ಸೈಲ್ ಕೊಟ್ಟನ. ಈಗ ಆಕಿನ ಬಗ್ಗಸಾಕೋಕನ ಬಗ್ತಾಳಕಿ. ಇಷ್ಟು ದಿವಸ ಸೈಲ್ ಕೊಟ್ಟು ಆಕೆ ಹೇಳ್ದಂಗೆ ನಾ ಈಗ ಹೇಳ್ದಂಗೆ ಕೇಳ್ಕೊಂಡು ಹೋಗಿ ಮನ್ಯಾಗ ಅಂದ್ರೆ ಆಕಿ ಬಗ್ಬೇಕಲ್ವ. ಅಂತ ಇಷ್ಟು ನಡ್ಸ್ಯಾಳ ಎಲ್ಲ ಅಧಿಕಾರನ. ಈಗ ಹೆಂಗೆ ಆಕಿ ಕೇಳ್ತಾ ಹೇಳ್ದಂಗೆ ಜೊತೆ ಏನಾರ ಜಗ ಮಾಡ್ಯಾಳ. ಮತ್ತು ವೈನಿ ಏನಿಲ್ಲ ಆಕೆ ಏನು ಅನ್ಬೇಕು. ಹಂಗೆ ನಾನು ಸರೋಜಾಗ 2 ದಿನ ಬಂದಿರು ಅಂತ ಹೇಳಿಮ್ಮ ಅಂತಂದು ಹೇಳಿದ್ದಕ್ಕೆ ಅಯ್ಯೋ ಅವ್ರಿಗೆ ಹೇಳಿರಲ್ಲ ನಮ್ಮ ಮತ್ತೆ ಯಾಕೆ ನನಗೆ ಅಂತ ಅವ್ರು ಏನು ಮಾಡ್ತಿ. ನಾ ಬಂದಿರೋದಕ್ಕಿಗೆ ಸೇರ್ಕಿಲ್ಲ ವೈನಿಗೆ. ಸುಮ್ಮನೆ ಅದಕ್ಕೆ ಒಲ್ಲೆ ಅಂದಿ ಬೇನಿ ಕೇಳಕ್ಕೆ ಹೋಗ್ಬೇಡ ಅಂತ ನಾ ಇದಕ್ಕೆ ಚಂದಕ್ಕೆ ಹೇಳಿದ್ದೀನಿ. ನಾ ಬರೋದಿಲ್ವಾ ಹೆಂಗೆ ಬಂದೆ ನಂಗೆ ಊರಿಗೆ ಹೋಗ್ತೀನಿ. ನಿನಗೆ ಬೇಕಂದು ನನ್ನಂತೆ ಬರ್ಬೇಕಂದ್ರೆ 2 ದಿನ ಅಲ್ಲೇ ಬಾ. ನಂಗೆ ಗಂಡ ಮನೆಗೆ ಹೋದ್ಮ್ಯಾಗ ನಾ ಏನು ಬರೋದಿಲ್ಲ ಇಲ್ಲಿ ಅನ್ನಕ್ಕೆ ಇದ್ರೆ ಇಲ್ಲಿ ಬಿಡಪ್ಪ. ಮತ್ತು ಆಕಿನೂ ಬಂದು ಬಾದಿನ ಆತ ಹೊಕ್ಕ ಅಂತ ಮತ್ತೆ ಬಂದ ಬರ್ತಾ ಅಂತಂದು ಹೇಳ್ಬಿಡ ನೀ ಅಣ್ಣಗೆ. ನನಗೆ ಹೊಳ್ಳಿ ಒಲ್ಲೆ ಅನ್ನೋದು ಗೋರಕತ್ತಿಗೆ ಅಣ್ಣ ಏನಾರ ಬಂದಿರ ಅಂದ್ರೆ ನೀಗೆ ಇಷ್ಟು ಹೇಳ್ಬಿಡು. ನಾನಕ್ಕೆ ಬರೋದಿಲ್ಲ ನೋಡು. ಅಲ್ಲ ತಾಯಿ ಇದೇನೇನು ಬಂದು ಮತ್ತು ನನ್ನ ಜೊತೆ 1-2 ದಿನ ಇರ್ಬೇಕು ಅನ್ನೋದಿಲ್ಲ ಇಲ್ಲ ನಿನಗೆ. ಹಂಗೆ ಬಂದು ಹಂಗೆ ಹೋಗ್ಬಿಡ್ತೀನಿ. ನನಗರ ಮನ್ಸಿಗೆ ಹೆಂಗೆ ಅನ್ನಿಸ್ತತಿ ಹೇಳ. ನೀ ಬಂದಿರ್ಲಿಕ್ಕಂದ್ರೆ ಹಂಗೆ ಬಂದು ಹಂಗೆ ಹೊಕ್ಕಿ. ಮತ್ತು ನನಗೆ ಬೇಡವಾ. ನನಗೆ ಮನಸ್ಸಿಗೆ ಭಾಳ ಇದು ಅನ್ನಿಸ್ತತಿ. 2 ದಿನ ಬಂದಿರು ನೀನು. ಬಂದಿದ್ದು ಹೋಗಿ ನೀನು ಅಲ್ಬೇ. ನಾನು ನನಗೆ ಹೇಳೋದೊಟ್ಟೆ ಕೇಳು. ಮತ್ತು ಬಂದಿದ್ದು ಮತ್ತು ಮನಸ್ಸು ಹದಗೆಡ್ಸ್ಕೊಂಡು ಒಳ್ಳೆ ಊರಿಗೆ ಹೋಗೋದು ಬೇಡ. ಹೇಳ್ತು ಕೇಳೋಟ್ಟು ಏನು ಮಾಡ್ತೀರಿ ನೋಡಿ. ಹಿಂಗೆ ತಿಳಿದಂಗೆ ಮಾಡಿರಿ ಎಲ್ಲರೂ. ನಿಮಗೇನು ಮನಸ್ಸಿಗೆ ಇಚ್ಛೆ ಬರ್ತತಲ್ಲ ಹಂಗೆ ಎಲ್ಲರೂ ಅದಿರಿ ನೀವು.
ನಮ್ದು ಯಾರು ಕೇಳ್ತಾರ ವಯಸ್ಸಾದ ಕಾಲಕ್ಕೆ ಭಗವಂತ ಇಷ್ಟು ನೆಮ್ಮದಿ ದೂರ ಹೊತ್ತು ನೆಮ್ಮದಿ ಅಂಕರಿಲ್ಲ ಮನ್ಸಿಗೆ ಇಷ್ಟು ಸಂಕಟನೂ ಹಾಕ್ಬಾರ್ದು. ಈಗ ಇಷ್ಟು ಮನ್ಸಿಗೆ ಬೇಸರ ಮಾಡ್ಕೊಳ್ಳುವಂಥದ್ದು ಏನಾಗೈತಿ ಈಗ ಮನ್ಯಾಗನ ಇಷ್ಟು ಜಗಳ ಹತ್ತಿ ಬಾರಸ್ತತಿ ಅದನ್ನು ಸುದ್ದಿ ಮಾಡೋದು ಹೆಂಗಂತ ವಿಚಾರ ಮಾಡಿ ಬಂದು ಮತ್ತೆ ನಾ ಇರೋದು ಹೋಗೋದು ಐತಿ ಮುಂದೆ ಮೊದ್ಲು ಇವ್ರದ್ದು ಏನೈತೆ ನಮ್ಮ ಮನ್ಯಾಗ ಜಗಳ ಮತ್ತೊಂದು ಬಗೆಹರಿಸು. ಭಗವಂತನ ಪರಿಹರಿಸ್ಬೇಕು. ನಾ ಹೇಳಿದ್ರೆ ಕೇಳ್ತಾರ ಅವ್ರು? ಏನ ಹೇಳಿದ್ರೆಲ್ಲ ನಡಿ ಇದಿದ್ರೆ ಇಷ್ಟೇ ಯಾಕೆ ಪರಿಸ್ಥಿತಿ ಬರ್ತಿತ್ತು ಹೇಳಿ ನೀನು ನೋಡೋನು. ಆಯ್ತು ಬೇ ನಾನು ಹೋಗ್ತೀನಿ ಹಂಗಾರ ಮತ್ತೆ ಬರ್ತೇನೆ ತಗೋ. ನೀನು ಹೊಂಟಲ್ಲ ಹಿಂಗೆ ಬಂದು ಹಿಂಗೆ ಹೋಗುದು ಏನು ಹಿಂಗೆ ಬರ್ತಿ ಹಿಂಗೆ ಹೋಗಿ ಏನು ಒಟ್ಟು ಕುಂದ್ರಂಗಿಲ್ಲ ನಿಂದ್ರಂಗಿಲ್ಲ ಒಲ್ಲೆವ ನಾನು ಏನು ಬರ್ತಿ ಒತ್ತ ನೋಡು ಒಂದು ಕಪ್ ಚಹಾ ಕುಡ್ದಿದ್ದು ನೀನು ಏನು ಉಣ್ಣೋದು ತಿನ್ನೋದು ಏನಿಲ್ಲ ಇಲ್ಲ ನಂಗೆ ಒಟ್ಟು ಕೂಡಿ ಕುಂತು ತಿಂದು ನಿಂದ್ರದು ಒಟ್ಟು ಮಾಡಿ ಹಂಗೆ ಬರೋದು ಹೋಗೋದು ಮಕ ತೋರಿಸಿ ಹೋಗೋದು ಅಲ್ಲದು ಚಂದ ಅನಿಸ್ತತಾನೆ ಹೇಳಿ ನಿನಗೆ ಏನು ಚಂದ ಅನ್ಸೋದು ಏನೈತಿ ಏನು ಯಾರ್ದಾರ ಮನೆ ಎಲ್ಲ ಏನಲ್ಲ ಅಲ್ಲಿ ತಿಂದಿರ್ತಾನೆ ಆ ಮನೆ ಬೇರೆ ಅಲ್ಲ ಈ ಮನೆ ಬೇರೆ ಅಲ್ಲ ನನಗೆ ಎರಡು ಮನೆ ಒಂದ ನನಗೆ ನೀನ ಬಾ ನೀ ಬರ್ತೀಯನ್ ನೋಡುನು ಅಲ್ಲೇ ಬಾರ್ವಾ ಹೋಗ್ಕೊಂತ ಬರ್ಕೊಂತೀರಿ ಎಲ್ಲಾರು ಬೇಕಾಕಾರ ಬೇ ಒಮ್ಮೆ ಒಂದು ಟೈಮಿಗೆ ಒಂದ ಕಡೆ ಕುಂದ್ರೋದಲ್ಲ ನಿನಗೆ ಈ ಮಗನೂ ಅಷ್ಟ ಆ ಮಗನೂ ಅಷ್ಟ ನಿನಗೆ ಏನು ಇವರು ವೈನಿ ಅಷ್ಟ ಆ ವೈನಿನೂ ಅಷ್ಟ ಈ ಇಲ್ಲಿ ಮೊಮ್ಮಕ್ಕಳು ಹೆಂಗೆ ಅಲ್ಲಿ ಆ ಮೊಮ್ಮಗನು ಹಂಗೆ ನಿನಗೆ ಏನು ಮತ್ತು ಅವ್ರಿಗೆ ಮನ್ಸಿಗೆ ಕೆಟ್ಟ ಅನ್ಸೋದಿಲ್ಲ ನೀನು ಹೋಗೋದು ಬರೋದು ಮಾಡಲಿಲ್ಲ ಅಂದ್ರೆ ಮತ್ತೆ ಏನು ಮಾಡಲಿವ ನಾನು ಇಲ್ಲಿ ಬಂದಿಕ್ಕಿ ಕೈಯ ಸಿಕ್ಕೊಂಡು ಎಲ್ಲರೂ ಕಳ್ಕೊಂಡು ಕುಂತೇನಿ ಏನು ನನಗೆ ಮಕ್ಕ ಇಲ್ದಂಗೆ ಆಗೈತಿ ಈಗ ನಾ ಮಾತ್ರ ಬರೋದಿಲ್ವ ನನಗೆ ಮಕ್ಕನೇ ಇಲ್ಲ ಇಲ್ಲಿ ಬರಾಕ ಯಾ ಮಕ್ಕ ಇಟ್ಕೊಂಡು ಬರಲ್ಲ ನಮ್ಮ ಮಲ್ಲಪ್ಪರ ಮನೆಗೆ ಏನು ಮಕ್ಕ ಕೆಡ್ಸ್ಕೊಳಕ್ಕೆ ಏನೈತಿ ಎಲ್ಲ ನೀ ಮಾಡ್ಕೊಂಡಿದ್ದ ಎಲ್ಲರೂ ಅಷ್ಟ ಅಂತ ನೀ ಮೊದ್ಲಿಂದ ಹಂಗೆ ಬಂದಿದ್ರೆ ಎಲ್ಲ ಹೊಂದಿಕೆ ಹಾಕಿ ಹೋಗ್ಬಿಡ್ತಿತ್ತದು ಏನಿಲ್ಲೇ ಅಣಗಾಲ ಉಳಿದು ಬಿಟ್ಟು ಮತ್ತು ಅವ್ರ ಮನೆಗೆ ಹೋಗಲಿಲ್ಲ ಬರಲಿಲ್ಲ ಮತ್ತು ಸಿಟ್ಟು ಬರ್ತೈತೆ ಅವ್ರಿಗೆ ಏನು ಅನ್ನಕ್ಕ ಏನರ ಅಂದ್ರನ ಏನು ಬೇದ್ರನ ಬರೋದಿಲ್ಲ ಹೋಗೋದಿಲ್ಲ ಅಂತೇಳಿ ಅವ್ರು ಯಾಕೆ ಏನು ಅನ್ನಕ್ಕೆ ಹೋಗ್ತಾರೆ ಬೇ ಮನಸ್ಸೇ ಮಕ್ಕದ ಮೇಲೆ ಗೊತ್ತಾಗೋದಿಲ್ಲ ಪಾಪ ಅವ್ರು ಏನು ಒಂದು ನುಡಿ ಅನ್ನೋದಿಲ್ಲ ಅವ್ರು ನಿಮಗಾತ ಅವ್ರಿಗೆ ಆತ ಏನು ಅನ್ನಕ್ಕೆ ಹೋಗೋದಿಲ್ಲ ನಾ ಹೊಕ್ಕೇನಂದ್ರೆ ಇಲ್ಲಿ ಹೊಕ್ಕೇನಿ ವೈನಿ ಹಿಂಗೆ ಮತ್ತೆ ಕರ್ಯಾಕ ಕಳಿಸ್ತಾವ ಅಂತಂದ್ರೆ ಹೋಗಿ ಬಾರವ ನಿನ್ಗೆ ಆ ಮನೇನು ಅಷ್ಟೇ ಈ ಮನೆ ಅಷ್ಟೇ ನಿಮ್ಗೆ ಹೋಗಾರಿಗೆ ನಾ ಬ್ಯಾಡ ಅನ್ನೋದಿಲ್ಲ ಹೋಗು ಬಾ ಅಂತಾರೆ ಅವ್ರು ಅವ್ರಿಗೇನು ಬೇ ನೀ ಬಂದರು ಕರಿತಾರೆ ನಾ ಹೋದ್ರು ಕರಿತಾರೆ ಅವರು ಒಳ್ಳೆಯರದಾರ ಇಬ್ರು ಗಂಡ ಹೆಂಡತಿ ಅದನ್ನು ನೀವು ಅರ್ಥ ಮಾಡ್ಕೋಬೇಕಷ್ಟೆ ನಿಮ್ಗೆ ಯಾರು ಏನು ಹೇಳ್ಬೇಕು ಅಷ್ಟು ಹಚ್ಕೊಂತಾರೆ ಅವರು ಗಿರ್ಜಾ ವೈನಿ ಆತು ಮಲ್ಲಪ್ಪಣ್ಣ ಆತು ಅಷ್ಟು ಹಚ್ಕೊಂತಾರ ಏನು ಹಂಗೆ ನೋಡು ಒಟ್ಟು ಏನು ನೀನು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿಲ್ಲ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ತ್ರಿ ಹೆತ್ತ ಕರಳಿನ ಸಂಕಟ ಹೆಂಗಿರ್ತದೆ ನೋಡ್ರಿ ಏನಾರ ಒಬ್ಬ ಮಗಗೆ ಏನಾರ ಹಿಂಗೆ ಕಿರಿಕಿರಿ ಆದ್ರಷ್ಟು ಹೆತ್ತ ಕರಳು ಅನ್ನೋದು ಎಷ್ಟು ಸಂಕಟ ಪಡುತ್ತೆ ಇವತ್ತಿನ ಕತೆ ನಿಮ್ಗೆ ಸ್ವಲ್ಪ ಅದು ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಆಗೋದು ನೋಡಕತ್ತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ ಕತೆಗಳಿಗೆ ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬಿಡ್ರಿ ಹೈಪ್ ಅಂತ ಆಪ್ಷನ್ ಐತೆ ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ಧನ್ಯವಾದಗಳು ರೀ ಎಲ್ಲರಿಗೂ.